ಭೂ ಸ್ವಾಧೀನ ಕೈಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈಬಿಡ್ತಾರೆ, ಡಿನೋಟಿಫಿಕೇಶನ್ ಆಗುತ್ತೆ. ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು. ಒಂದು, BDA ನೋಟಿಫೈ ಮಾಡಿಕೊಳ್ಳುತ್ತೆ, BDA ಪೊಸಿಷನ್ ತಗೊಳ್ಳುತ್ತೆ, ರಾಮಸ್ವಾಮಿ ನೋ ಮೋರ್ ಎ ಓನರ್, ರಾಮಸ್ವಾಮಿ ಓನರ್ ಅಲ್ದಿದ್ರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ, ಕೊಂಡ್ಕೊಂಡಾದ್ಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ. ಆ್ಯಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ. ಬಹುಶಃ ಇದು ಕ್ಲಿಯರ್ ಆಯಿತು ಅಂತ ಕಾಣಿಸುತ್ತೆ. ತಗೊಂಡಿದ್ದಾರೆ, BDA ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. ದಟ್ಸ್ ವಾಟ್ ಐ ಹ್ಯಾವ್ ಸೆಡ್. 78 ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ, ಅವ್ರ ಪೊಸಿಷನ್ ತಗೊಂಡಿದ್ದಾರೆ. ಆನಂತರ ಈ ಮಧ್ಯೆ ಡಿನೋಟಿಫಿಕೇಶನ್ ಆದ ತಕ್ಷಣ ಪರಿಹಾರದ್ದು ಆಮೇಲೆ ಹೇಳ್ತೀನಿ, ಪರಿಹಾರದ್ದು ನಮಗೂ ಕ್ಲಾರಿಫಿಕೇಶನ್ ಇಲ್ಲ. ಆನಂತರ ನಿವೃತ್ತ ವಿಂಗ್ ಕಮಾಂಡರ್ ಒಬ್ಬರು GV ಅತ್ರಿ ಅಂತಕ್ಕಂಥವರು ಪೆಟಿಷನ್ ಅನ್ನು ಫೈಲ್ ಮಾಡ್ತಾರೆ. ಇಲ್ಲಿ ಲೋಕಾಯುಕ್ತದಲ್ಲಿ ಹೋಗ್ತದೆ, ಆಮೇಲೆ ಕೋರ್ಟಿಗೆ ಹೋಗ್ತದೆ. ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ, ನಾವು ವಾಪಸ್ ಕೊಟ್ಬಿಡ್ಬೇಕು ಇದನ್ನ. ಯಾವಾಗ ಅತ್ರಿ ಅವರು ಕೋರ್ಟಿಗೆ ಹೋಗ್ತಾರೆ, ಲೋಕಾಯುಕ್ತಕ್ಕೆ ಹೋಗ್ತಾರೆ, ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ. 27/8/2011 27/8/2011 ರಿಜಿಸ್ಟರ್ಡ್ ಗಿಫ್ಟ್ ಮೂಲಕ ಆ ರಿಟರ್ನ್ ಗಿಫ್ಟ್ ಅನ್ನು ಮಾಡ್ತಾರೆ. ಯಾರು? R. ಅಶೋಕ್ ಅವರು ಟು BDA ಮಾಡಿದ್ದಾರೆ. ಗಿಫ್ಟ್ ಡೀಡ್ ನ ಪ್ಯಾರ ಹೀಗಿದೆ: ಡೋನರ್ ಹ್ಯಾಸ್ ಎ ಟ್ರೂ ಅಂಡ್ ಲಾಫುಲ್ ಓನರ್ ಹಿಯರ್ ಬೈ gift, assign, convey and set over possession of all the scheduled properties unto and in favor of the donee, free from all encumbrances and clogs, and donee has accepted the gift from the donor. ಇದು ಆಗಿರುವಂಥದ್ದು. ಗಿಫ್ಟು ಕೊಡೋದಕ್ಕೆ ಯಾವ್ದು ಓನರ್ಶಿಪ್ ಎಲ್ಲಿದೆ, ಯಾರ್ದಿದೆ ಓನರ್ಶಿಪ್? BDA ಓನರ್ಶಿಪ್ಪು ಅವ್ರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರಾ. ಯಾರು ಕೊಡೋದು? ಸನ್ಮಾನ್ಯ R. ಅಶೋಕ್ ಅವರು. ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ, ಹೈಕೋರ್ಟಿಗೆ ಹೋಗ್ತದೆ. ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು, ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಆದೇಶ ಮಾಡ್ತಾರೆ. ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಅದೆಲ್ಲ, ಆ ಡೀಟೇಲ್ಸಿಗೆ ಹೋಗೋದಿಲ್ಲ ನಾನು. ಆದರೆ ಅವರು ಆದೇಶ ಮಾಡ್ತಾರೆ. ಆ ಆದೇಶದ್ದು ಅತ್ರಿ ಅವರೇ, ನಿವೃತ್ತ ವಿಂಗ್ ಕಮಾಂಡರ್ ಅತ್ರಿ ಅವರು ಕೋರ್ಟಿಗೆ ಹೋಗ್ತಕ್ಕಂಥದ್ದು. ದಿನೇಶ್ ಮಹೇಶ್ವರಿ ಮತ್ತು ಅರವಿಂದ್ ಕುಮಾರ್ ಅವರು ತೀರ್ಪು ಕೊಡ್ತಾರೆ. ಏನಂತ ತೀರ್ಪು ಕೊಡ್ತಾರೆ ಅಂದರೆ, ದಿ ಲ್ಯಾಂಡ್ ಇನ್ ಪೊಸಿಷನ್ ಇನ್ ಕ್ವೆಶ್ಚನ್, ದ ಲ್ಯಾಂಡ್ ಇನ್ ಕ್ವೆಶ್ಚನ್ now being secured with the BDA, no purpose would be served by continuing with this petition any further on the reliefs as claimed. ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅನ್ನೋದನ್ನು ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ದಿ ಜಿಸ್ಟ್ ಆಫ್ ದಿ ಲೈನ್ ವಿಚ್ ಐ ಮೆನ್ಷನ್, ಐ ರಿಪೀಟ್, the land in question now being secured with the BDA, ವಾಪಸ್ ಕೊಟ್ಟಾಗಿದೆ.
ಭೂ ಸ್ವಾಧೀನ ಕೈಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈಬಿಡ್ತಾರೆ, ಡಿನೋಟಿಫಿಕೇಶನ್ ಆಗುತ್ತೆ. ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು. ಒಂದು, BDA ನೋಟಿಫೈ ಮಾಡಿಕೊಳ್ಳುತ್ತೆ, BDA ಪೊಸಿಷನ್ ತಗೊಳ್ಳುತ್ತೆ, ರಾಮಸ್ವಾಮಿ ನೋ ಮೋರ್ ಎ ಓನರ್, ರಾಮಸ್ವಾಮಿ ಓನರ್ ಅಲ್ದಿದ್ರು ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ, ಕೊಂಡ್ಕೊಂಡಾದ್ಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ. ಆ್ಯಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ. ಬಹುಶಃ ಇದು ಕ್ಲಿಯರ್ ಆಯಿತು ಅಂತ ಕಾಣಿಸುತ್ತೆ. ತಗೊಂಡಿದ್ದಾರೆ, BDA ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. ದಟ್ಸ್ ವಾಟ್ ಐ ಹ್ಯಾವ್ ಸೆಡ್. 78 ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ, ಅವ್ರ ಪೊಸಿಷನ್ ತಗೊಂಡಿದ್ದಾರೆ. ಆನಂತರ ಈ ಮಧ್ಯೆ ಡಿನೋಟಿಫಿಕೇಶನ್ ಆದ ತಕ್ಷಣ ಪರಿಹಾರದ್ದು ಆಮೇಲೆ ಹೇಳ್ತೀನಿ, ಪರಿಹಾರದ್ದು ನಮಗೂ ಕ್ಲಾರಿಫಿಕೇಶನ್ ಇಲ್ಲ. ಆನಂತರ ನಿವೃತ್ತ ವಿಂಗ್ ಕಮಾಂಡರ್ ಒಬ್ಬರು GV ಅತ್ರಿ ಅಂತಕ್ಕಂಥವರು ಪೆಟಿಷನ್ ಅನ್ನು ಫೈಲ್ ಮಾಡ್ತಾರೆ. ಇಲ್ಲಿ ಲೋಕಾಯುಕ್ತದಲ್ಲಿ ಹೋಗ್ತದೆ, ಆಮೇಲೆ ಕೋರ್ಟಿಗೆ ಹೋಗ್ತದೆ. ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ, ನಾವು ವಾಪಸ್ ಕೊಟ್ಬಿಡ್ಬೇಕು ಇದನ್ನ. ಯಾವಾಗ ಅತ್ರಿ ಅವರು ಕೋರ್ಟಿಗೆ ಹೋಗ್ತಾರೆ, ಲೋಕಾಯುಕ್ತಕ್ಕೆ ಹೋಗ್ತಾರೆ, ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ. 27/8/2011 27/8/2011 ರಿಜಿಸ್ಟರ್ಡ್ ಗಿಫ್ಟ್ ಮೂಲಕ ಆ ರಿಟರ್ನ್ ಗಿಫ್ಟ್ ಅನ್ನು ಮಾಡ್ತಾರೆ. ಯಾರು? R. ಅಶೋಕ್ ಅವರು ಟು BDA ಮಾಡಿದ್ದಾರೆ. ಗಿಫ್ಟ್ ಡೀಡ್ ನ ಪ್ಯಾರ ಹೀಗಿದೆ: ಡೋನರ್ ಹ್ಯಾಸ್ ಎ ಟ್ರೂ ಅಂಡ್ ಲಾಫುಲ್ ಓನರ್ ಹಿಯರ್ ಬೈ gift, assign, convey and set over possession of all the scheduled properties unto and in favor of the donee, free from all encumbrances and clogs, and donee has accepted the gift from the donor. ಇದು ಆಗಿರುವಂಥದ್ದು. ಗಿಫ್ಟು ಕೊಡೋದಕ್ಕೆ ಯಾವ್ದು ಓನರ್ಶಿಪ್ ಎಲ್ಲಿದೆ, ಯಾರ್ದಿದೆ ಓನರ್ಶಿಪ್? BDA ಓನರ್ಶಿಪ್ಪು ಅವರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರಾ. ಯಾರು ಕೊಡೋದು? ಸನ್ಮಾನ್ಯ R. ಅಶೋಕ್ ಅವರು. ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ, ಹೈಕೋರ್ಟಿಗೆ ಹೋಗ್ತದೆ. ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು, ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಆದೇಶ ಮಾಡ್ತಾರೆ. ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಅದೆಲ್ಲ, ಆ ಡೀಟೇಲ್ಸಿಗೆ ಹೋಗೋದಿಲ್ಲ ನಾನು. ಆದರೆ ಅವರು ಆದೇಶ ಮಾಡ್ತಾರೆ. ಆ ಆದೇಶದ್ದು ಅತ್ರಿ ಅವರೇ, ನಿವೃತ್ತ ವಿಂಗ್ ಕಮಾಂಡರ್ ಅತ್ರಿ ಅವರು ಕೋರ್ಟಿಗೆ ಹೋಗ್ತಕ್ಕಂಥದ್ದು. ದಿನೇಶ್ ಮಹೇಶ್ವರಿ ಮತ್ತು ಅರವಿಂದ್ ಕುಮಾರ್ ಅವರು ತೀರ್ಪು ಕೊಡ್ತಾರೆ. ಏನಂತ ತೀರ್ಪು ಕೊಡ್ತಾರೆ ಅಂದರೆ, ದಿ ಲ್ಯಾಂಡ್ ಇನ್ ಪೊಸಿಷನ್ in question, the land in question now being secured with the BDA, no purpose would be served by continuing with this petition any further on the reliefs as claimed. ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅನ್ನೋದನ್ನು ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ. The gist of the line which I mentioned, I repeat, the land in question now being secured with the BDA, ವಾಪಸ್ ಕೊಟ್ಟಾಗಿದೆ.